ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪಾ ಇದು, ರಾಮಾಚಾರಿ ಸೆಂಟ್ರಲ್ ಜೈಲ್ಗೆ ಹೋಗ್ಬಿಡ್ತಿದಾರ. ಯಾಕಿದು ಕೀಕಿನಿ ಸೆಂಟ್ರಲ್ ಜೈಲಿಗೆ ಕಳಿಸ್ತಿದ್ದಾನ ರಾಮಾಚಾರಿನ. ಈ ಕಡೆ ಚಾರು ಎಂತಹ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದಾಳೆ. ಆಕೆ ಕೇಕೆ ಮಾಡ್ತಿರೋ ಪ್ಲಾನ್ ಏನು? ಈ ಕಡೆ ಕೋದಂಡ ಅವ್ರಿಗೆ ಅನುಮಾನ ಬಂದಿದ್ದು ಯಾರ ಮೇಲೆ? ಜೊತೆಗೆ ಸತ್ಯ ಹೇಳ್ಬಿಟ್ಲ ಚಾರು ಜಾನಕಿ ಅವ್ರಿಗೆ ಮಗ ಕೃಷ್ಣ ಇಲ್ಲೇ ಇದ್ದಾರೆ ಅಂತ. ಇದೆಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಶ್ವಾಕ ತಿರುಗಿ ಬಿದ್ದಿದ್ದಾಳೆ ಚಾರುಗೆ. ಈ ಕಡೆ ಕೇಕೆ ಅಂತೂ ಚಾರುನ ಪ್ರಶ್ನೆ ಮಾಡು, ಕೆಪ್ಪಾಳಕ್ಕೆ ಬಾರಿಸು, ಪರ್ಮಿಷನ್ ಇಲ್ಲದೆ ಹೇಗೆ ಪೂಜೆ ಮಾಡಿದೆ, ನೀನೊಬ್ಳು ಮಹಿಳೆ, ಪೌರೋಹಿತ್ಯ ಹೇಗೆ ಮಾಡಿದೆ ಅಂತ ಹೇಳಿ ಆವಾಜ್ ಹಾಕು. ಖಂಡಿತ ಅವಳು ಮನೆಯಿಂದ ಹೊರಗಡೆ ಹೋಗ್ತಾಳೆ ಅಂದರೆ ಕೇಕೆ ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ತಾನೇ ಹೋಗಿ ಚಾರು ಹತ್ರ ಆವಾಜ್ ಹಾಕಿ, ಒಂದು ಹೆಣ್ಣಾಗಿ ಹೇಗೆ ಮಾಡಿದೆ ನೀನು, ಮನೆ ಮರ್ಯಾದಿನ ಹೊರಗಡೆ ದಬ್ಬಿಟ್ಟಿಯಲ್ಲ ಅಂತ ಕೇಳ್ತಿದ್ದಾರೆ. ಆಗ ಜಾನಕಿ ಅವರು ಅವರ ಎರಡನೇ ಮುಖವಾಡನ ತೋರಿಸ್ತಿದ್ದಾರೆ. ಇನ್ನೊಂದು ಮುಖ ದರ್ಶನವಾಗ್ತದೆ. ಇಷ್ಟು ದಿನ ಸೌಮ್ಯ ಸ್ವಭಾವದ ಜಾನಕಿ ಅವರು ಇವತ್ತು ರೆಬಲ್ ಆಗಿದ್ದಾರೆ. ಈ ಕಡೆ ಜಾನಕಿ ಅವರ ರೆಬಲ್ನೆಸ್ ನೋಡಿ ವೈಶಾಖ ಸ್ಟನ್ ಆಗಿದ್ದಾಳೆ. ಹಾಗಿದ್ರೆ ಏನಪ್ಪಾ ಆಯ್ತು ಅಂದ್ರೆ, ಈ ಕಡೆ ಚಾರುನ ತರಾಟೆಗೆ ತಗೋತಿದ್ದಾಗೆ ಜಾನಕಿ ಅವರು ಎಂಟ್ರಿ ಕೊಟ್ಟು, ಏನು ಅನ್ಕೊಂಡಿದ್ಯಾ ನೀನು, ನನ್ನ ಸೊಸೆ ನನ್ನ ಇಡೀ ಮನೆ ಮರ್ಯಾದೆ ಉಳಿಸಿದಾಳೆ, ಆದ್ರೆ ನೀನು ನಿನ್ನ ಗಂಡನ ಕಳಿಸ್ದೆ ನನ್ನ ಮರ್ಯಾದೆ ಕಳ್ದೆ. ನಿನ್ನ ಗಂಡ ಮಾಡ್ಬೇಕಾಗಿರೋ ಕೆಲಸನ ನನ್ನ ಸೊಸೆ ಮಾಡಿದಾಳೆ. ಮನೆ ಮರ್ಯಾದೆ ಉಳಿಸಿರೋಳ ಬಗ್ಗೆ ನೀನು ಈ ತರ ಮಾತಾಡಿದ್ರೆ ಖಂಡಿತ ನಾನು ಸುಮ್ಮನೆ ಇರೋದಿಲ್ಲ. ತುಂಬಾ ಸತಿ ನಿನ್ಗೆ ಎಚ್ಚರಿಕೆ ಕೊಟ್ಟಿದ್ದೀನಿ, ಆದ್ರೂ ಕೂಡ ಪದೇ ಪದೇ ಮಾತಾಡ್ತಿದ್ಯಾ. ನನ್ನ ಸೊಸೆ ಎಲ್ಲಿ ಬೆಳೆದಿದ್ಲು ಏನು ಅನ್ನೋದು ಮುಖ್ಯ ಅಲ್ಲ, ಯಾವತ್ತಿದ್ರು ಅವಳು ಎಲ್ಲಿಗೆ ಬಂದು ಸೇರ್ತಾಳೆ, ಹೇಗೆ ಹೊಂದ್ಕೊಂಡು ಹೋಗ್ತಾಳೆ ಅಂತ ಮುಖ್ಯ. ನನ್ನ ಸೊಸೆ ಈ ಮನೆಗೆ ಬಂದ ಮೇಲೆ ಅವಳು ನಮಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ಲು, ಈ ಮನೆಗೆ ಹೊಂದ್ಕೊಂಡ್ಲು. ಜೊತೆಗೆ ಅಪ್ಪ ಅಮ್ಮನ ದೂರ ಮಾಡಲಿಲ್ಲ, ಮನೇಲಿ 2 ಹೊಲೆನ ಉರಿಸ್ಲಿಲ್ಲ, ಮನೆ ನೆಮ್ಮದಿನ ಹಾಳು ಮಾಡಲಿಲ್ಲ, ಬಂದ ದಿನನೇ ಕುಹಕ ಬುದ್ಧಿನ ತೋರಿಸ್ಲಿಲ್ಲ ಅಂತ ಸೊಸೆ ನನ್ನ ಸೊಸೆ. ಆದ್ರೆ ನೀನು ಕೂಡ ಅವಳ ತರ ಬದಲಾಗೋದನ್ನ ಕಲಿ, ಅದನ್ನ ಬಿಟ್ಟು ಈ ರೀತಿ ಮಾಡಬೇಡ. ಆಲ್ರೆಡಿ ನಾನು ನಿನ್ಗೆ ಎಚ್ಚರಿಕೆನ ಕೊಟ್ಟಿದ್ದೆ ಅಂತ ಅನ್ಸುತ್ತೆ ಅಲ್ವಾ. ಇಡೀ ನನ್ನ ಮನೆ ಮರ್ಯಾದಿನ ಹೊರಗಡೆ ಕಳೆದ್ರೆ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ. ಮನೆ ಒಳಗಡೆ ಏನೇ ಮಾಡಿದ್ರು ಸಹಿಸ್ಕೋತೀನಿ, ಆದ್ರೆ ಮನೆ ಮರ್ಯಾದೆ ಹೊರಗಡೆ ಹೋದ್ರೆ ಅವ್ರನ್ನ ಖಂಡಿತ ಬಿಡೋದಿಲ್ಲ ಅಂತ ಈಗಲೂ ಕೂಡ ಅದೇ ಎಚ್ಚರಿಕೆನ ಕೊಡ್ತಿದ್ದೀನಿ ಅಂತಾರೆ. ಜೊತೆಗೆ ಈ ಕಡೆ ಕೇಕೆ ಅಂತೂ, ಇನ್ನು ಮುಂದೆ ನಾನು ಇಲ್ಲಿ ಇರೋದೆ ನನ್ನ ಮನೆ ಕಾಯೋದಕ್ಕೆ, ನನ್ನ ಮನೆಗೆ ಕೆಟ್ಟದ್ದು ಬಯಸ್ತಿರೋ ಈ 3 ಒಂದು ಕೆಟ್ಟ ಹುಳುಗಳನ್ನ ಸದೆ ಬಡಿಯೋದೆ ನನ್ನ ಈ ಒಂದು ಜೀವನದ ಗುರಿ. ವೈಶಾಖ, ಕೇಕೆ ಹಾಗೆ ACP, ವೈಶಾಖ ACP ಹಾಗೆ ಮಾನ್ಯತಾ ಅಂತ ಹೇಳ್ತಿದ್ದಾನೆ. ಮನೆ ಮಗನಾಗಿ ಮನೇನ ಕಾಪಾಡುವುದಕ್ಕೆ ಮುಂದಾಗ್ತಿದ್ರೆ, ಆ ಕಡೆ ಚಾರಿಗೆ ಮಲ್ಗರು ಕೂತ್ರು ಎದ್ರು ಬರೀ ಚಾರುದೇ ಚಿಂತೆ ಆಗ್ಬಿಡದ. ಆದ್ರೆ ಒಂದು ಬಿಗ್ಗೆಸ್ಟ್ ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ವೀಕಲ್ಲಿ ಈ ಕಡೆ ಕೇಕೆಯ ಮತ್ತೊಂದು ಆಪಾದನೆಯ ಜಡ್ಜ್ಮೆಂಟ್ ಹೊರ ಬೀಳ್ತಾ ಇದೆ. ಆ ಜಡ್ಜ್ಮೆಂಟ್ ಹೊರ ಬಿದ್ರೆ ಸೆಂಟ್ರಲ್ ಜೈಲಿಗೆ ಹಾಕೋ ಎಲ್ಲ ಸಾಧ್ಯತೆಗಳಿದೆ ಚಾರಿನ. ನಂತರ ಈ ಕಡೆ ಚಾರು ಅಂತೂ ತುಂಬಾನೇ ತನ್ನ ಗಂಡನ ಹೇಗಾದ್ರೂ ಮಾಡಿ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಯೋಚನೆ ಮಾಡ್ತಿದ್ರೆ, ಕೇಕೆ ಕೂಡ ಇಲ್ಲಿ ತನ್ನ ಅಣ್ಣನ ಜೀವನ ಸರಿ ಹೋಗ್ಬೇಕು, ಅವನು ಹೊರಗಡೆ ಬರಬೇಕು, ಅದಕ್ಕೂ ಮುನ್ನ ಈ ಮನೆ ಸರಿ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಆ ಕಡೆ ಮಾನ್ಯತಾಗೆ ಗಂಡನಿಂದ ಕ್ವಶನ್ ಸಿಕ್ಕಿದ ಜೈಶಂಕರ್ ಅವರು, ನನ್ನ ಮಗಳ ಜೀವನಕ್ಕೆ ನಿನ್ನಿಂದ ಏನಾದರೂ ತೊಂದರೆ ಆಗಿದ್ರೆ ನಿನ್ನ ಮುಖಕ್ಕೆ ಡಿವೋರ್ಸ್ ಬಿಸಾಕ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಕೋದಂಡ ಅವ್ರಿಗೆ ತನ್ನ ಹೆಂಡತಿಯ ಒಂದು ಪೂರ್ವಾಪರ ಗೊತ್ತಾಗ್ತಾ ಇದೆ ಅಂತ ಹೇಳ್ಬಹುದು. ಈ ಕಡೆ ಕೋದಂಡ ಅವ್ರಿಗೆ ಒಂದು ಫೋನ್ ಬರುತ್ತೆ. ಜಸ್ಟ್ ಅದು ಅವ್ರಿಗೆ ಅಲ್ಲಿ ಬಂದಿದ್ದ ಕಾಲ್ ಅಲ್ಲ, ಅದು ವೈಶಾಖಗೆ ಬಂದಿದ್ದ ಕಾಲ್. ವೈಶಾಖ ಇಲ್ಲದೆ ಇರೋದ್ರಿಂದ ಕಾಲ್ ರಿಸೀವ್ ಮಾಡ್ತಿದ್ದಾಗೆ ಯಾರು ಎಂತೂ ಏನೂ ನೋಡಿದೆ ವೈಶಾಖ ತಮ್ಮ, ಅದು ಅಮ್ಮಂಗೆ ಪ್ರಾಬ್ಲಮ್ ಆಗ್ತಿದೆ ಅಕ್ಕ, ದಯವಿಟ್ಟು ಬೇಕು ಬಾ ಅಂತ ಮಾತಾಡ್ತಾರೆ. ಈ ಮಾತುಗಳನ್ನ ಕೇಳಿದೆ ಅವ್ರಿಗೆ ಶಾಕ್ ಆಗ್ತಿದ್ದಾರೆ. ಏನಿದು, ವೈಶಾಖಗೆ ತಮ್ಮ ಇದ್ದಾನ, ಅಕ್ಕ ಅಂತ ಕರೀತಿದ್ದಾನೆ, ಅಮ್ಮ ಇದ್ದಾನ, ಹಾಗಿದ್ರೆ ನನ್ನಿಂದ ಇಷ್ಟೆಲ್ಲ ಮುಚ್ಚಿಟ್ಟಿದ್ದಾಳ, ಯಾರಿದು ಏನು ಅಂತ ಅನ್ಕೋತಿದ್ದಾರೆ. ವೈಶಾಖ ಮುಖವಾಡ ತೆರೆದುಕೊಂಡಿದ. ಇಷ್ಟೆಲ್ಲ ಈ ಕಡೆ ಆಗ್ತಾ ಇದ್ರೆ ಅತ್ತ ಜಾನಕಿ ಅವರು ತುಂಬಾನೇ ಯೋಚನೆ ಮಾಡ್ತಿದ್ದಾರೆ. ಬಿಕಾಸ್ ಅವರ ಮಗ ಕೃಷ್ಣ ಕಳೆದು ಹೋದ ದಿನ, ಆ ಕೃಷ್ಣ ಕಳೆದು ಹೋಗಿದ್ದ ದಿನ ನಾನು ಅನಿಸ್ಕೊಂಡು ತುಂಬಾನೇ ವ್ಯಥೆ ಪಡ್ತಿದ್ದಾರೆ. ನನ್ನ ಮಗನ ನಾನು ಸಾಯುವಷ್ಟರಲ್ಲಿ ನೋಡೋಕ್ಕಾಗುತ್ತಾ ಅನ್ನೋ ಆಲೋಚನೆ. ಅದಕ್ಕೆ ಚಾರು, ಅತ್ತೆ ನಿಮ್ಮ ಮಗ ಕೃಷ್ಣ ಇಲ್ಲೇ ಇದ್ದಾನೆ, ಆದರೆ ಏನು ಮಾಡೋಣ, ನಿಮ್ಮ ಮಗಂಗೆ ಈ ಮನೆ ಮಗ ಅಂತ ಗೊತ್ತಿಲ್ಲ, ಈ ಮನೆನ ಸರ್ವನಾಶ ಮಾಡೋದಕ್ಕೆ ಬಂದಿದ್ದಾರೆ ಅಂತ. ಕೇಕೆ ಕೂಡ ಅಲ್ಲೇ ಇದ್ದಾರೆ. ನಂತರ ಈ ಕಡೆ ಜಾನಕಿ ಅವರು, ನಾನು ಸಾಯೋದ್ರ ಒಳಗಡೆ ನನ್ನ ಮಗನ ಮುಖನ ನೋಡ್ತೀನಿ ಅನ್ನೋದೇ ನನಗೆ ಅನುಮಾನ. ನನ್ನ ಮಗನಿಗೋಸ್ಕರ ಇಷ್ಟು ವರ್ಷಗಳ ಕಾಲ ಕಾಯ್ತಾ ಇದ್ದೀನಿ, ಸಾಯಿದ್ರ ಒಳಗಡೆ
ಒಮ್ಮೆನಾದರೂ ನನ್ನ ಮಗನ ಮುಖನ ನೋಡಬೇಕು ಅಂತ ಬಯಸ್ತಿದ್ರೆ ಖಂಡಿತ ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ನೀವೇನು ಯೋಚನೆ ಮಾಡಬೇಡಿ, ತಾಳ್ಮೆಯಿಂದ ಸಮಯಕ್ಕೋಸ್ಕರ ಕಾಯಿರಿ, ಎಲ್ಲವೂ ಕೂಡ ಒಳ್ಳೇದಾಗತ್ತೆ. ನಾನು ಕೂಡ ನನ್ನ ಗಂಡ ಹೊರಗಡೆ ಬರ್ತಾನೆ ಅಂತ ಕಾಯ್ತಾ ಇದ್ದೀನಿ ತಾಳ್ಮೆಯಿಂದ ಅಂತ ಹೇಳಿದಾಗ ಎಂಥ ಒಳ್ಳೆ ಮಾತಾಡಿದೆ ಅಮ್ಮ ಅಂತ ಹೇಳಿ ನಿನ್ನಂಥ ಸೊಸೆನ ಪಡೆಯೋದಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ವಿ ಅಂತ ಜಾನಕಿ ಅವರು ಹೇಳ್ತಾರೆ. ಇದೆಲ್ಲ ಒಂದು ಕಡೆ ಆಗ್ತಾ ಇದ್ರೆ ಈ ಕಡೆ ಚಾರಿನ ಭೇಟಿ ಮಾಡೋದಕ್ಕೆ ಜೈಲ್ಗೆ ಹೋದಾಗ ಅವಳಿಗೆ ಬಿಗ್ಗೆಸ್ಟ್ ಶಾಕ್ ಆಗಿದೆ. ಈ ಕಡೆ ಚಾರಿ ಕೇಕೆಗೆ ಯಾವುದೋ ಒಬ್ಬ ವ್ಯಕ್ತಿ ಮೇಲೆ ಅಟ್ಯಾಕ್ ಮಾಡಿದಂತೆ ಆ ಒಂದು ಕೇಸ್ ಇತ್ಯರ್ಥ ಆಗೋದ್ರಲ್ಲಿದೆ. ಈಗ ಜಡ್ಜ್ಮೆಂಟ್ ಬರೋದಂತೆ ನನಗೆ ಯಾಕೋ ಅನ್ನಿಸ್ತದೆ ಇದೇ ನಮ್ಮ ಕೊನೆ ಮೀಚ್ ಅಂತ, ಬಿಕಾಸ್ ನನ್ನನ್ನು ಸೆಂಟ್ರಲ್ ಜೈಲ್ಗೆ ಶಿಫ್ಟ್ ಮಾಡೋ ಎಲ್ಲ ಸಾಧ್ಯತೆ ಇದೆ ಅಂತ. ಇದರಿಂದ ಚಾರು ಕೂಡ ಶಾಕ್ ಆಗ್ತಿದ್ದಾಳೆ. ಹೇಗಾದರೂ ಮಾಡಿ ತನ್ನ ಗಂಡನ್ನು ಕರ್ಕೊಂಡು ಹೋಗಲೇಬೇಕು ಶತಾಯ ಗತಾಯ ಅಂತ ಹೇಳಿ ಡಿಸೈಡ್ ಮಾಡ್ತಿದ್ದಾಳೆ. ಹಾಗಿದ್ರೆ ಚಾರು ರಚಿಸೋ ರಣತಂತ್ರ ಏನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ವೀಕ್ಷಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ.